हमारी सरकार ने महिला सशक्तिकरण पर जोर देने के लिए अन्नभाग्य, गृहलक्ष्मी, गृह ज्योति, शक्ति योजनाएं लागू की हैं। गारंटी योजना प्रवर्तन प्राधिकरण के उपाध्यक्ष SR महरोज खान ने कहा। वह बुधवार को बीदर जिला पंचायत कार्यालय हॉल में पंच गारंटी योजना कार्यान्वयन प्राधिकरण कलबुर्गी डिवीजन बीदर जिले की प्रगति समीक्षा बैठक को संबोधित कर रहे थे। सरकार की इन योजनाओं का लाभ लोगों तक पहुंचाने के लिए अधिक से अधिक प्रचार प्रसार करने की जरूरत है। जो लाभार्थी पहले से ही इन योजनाओं से लाभान्वित हो रहे हैं, उन्हें इसकी जानकारी अपने पड़ोसियों को भी देनी चाहिए। बीदर जिले में उन्होंने कहा कि पंच गारंटी योजना का 75% क्रियान्वयन हो चुका है। यदि इन योजनाओं से संबंधित कोई शिकायत हो, उनकी समस्याओं पर तुरंत प्रक्रिया देने के लिए जिला और तालुका स्तर पर संबंधित विभागीय अधिकारियों द्वारा एक नोडल अधिकारी और गारंटी योजना कार्यान्वयन समिति के तालुका स्तर के अध्यक्ष की नियुक्ति की जानी चाहिए। उपाध्यक्ष और सदस्यों से कहा कि तालुका स्तर पर लोगों के साथ संवाद कार्यक्रम आयोजित कर सभी को योजनाओं का लाभ सुनिश्चित किया जाना चाहिए। कैमरामैन पपुराज का कवरेज। समितिಯ ರಿವ್ಯೂ ಮೀಟಿಂಗ್ ಅನ್ನು ಪರಿಶೀಲನಾ ಸಭೆಯನ್ನು ಜಿಲ್ಲಾ ಪರಿಶೀಲನಾ ಸಭೆಯನ್ನು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರುಗಳು, ಜಿಲ್ಲಾ ಸದಸ್ಯರು, ತಾಲೂಕು ಅಧ್ಯಕ್ಷರು, ತಾಲೂಕು ಸದಸ್ಯರು, ಬೀದರ್ ಜಿಲ್ಲೆಯ CO ಸಾಹೇಬರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಬಹಳ ವಿಸ್ತಾರವಾಗಿ ನಾವು ಈ ಒಂದು ಸಭೆಯನ್ನು ನಡೆಸಿದೋ. ಸಭೆಯ ನಂತರ ನಾನು ನಮ್ಮ 5 ಗ್ಯಾರಂಟಿಗಳ ವಿವಿಧ ಫಲಾನುಭವಿಗಳೊಡನೆ ಸಂವಾದ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಬೀದರ್ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಈ ಮಹತ್ವಾಕಾಂಕ್ಷಿ 5 ಗ್ಯಾರಂಟಿಗಳು ಒಂದು ಸಾಮಾಜಿಕ ಚಿಂತನೆಯನ್ನು, ಸಾಮಾಜಿಕ ವಿಚಾರವನ್ನು ಇಟ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಈ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ, ಈ 5 ಗ್ಯಾರಂಟಿಗಳು ಏನು ನಾವು ಕೊಟ್ಟಿದ್ದೇವೆ, ಟೆಕ್ನಿಕಲ್ ಇಶ್ಯೂಗಳಿರ್ಬೋದು, ಕೆಲವು ಸಮಸ್ಯೆಗಳ ಬಗ್ಗೆ, ಕೆಲವು ಸ್ವಲ್ಪ ಸೀರಿಯಸ್ ಇಶ್ಯೂಗಳು ಕೆಲವು ಕಡೆ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಸಮಿತಿಯವರು ಸಭೆಯಲ್ಲಿ ಅದರ ಬಗ್ಗೆ ಹೇಳಿದ್ರು. ಆ ಕೂಡಲೇ ಅಧಿಕಾರಿಗಳು ಮುಂದಿನ 1 ವಾರದಲ್ಲಿ ಅಂತ ಯಾವುದೇ ಸಮಸ್ಯೆಗಳು ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದೇನೆ. ಬೀದರ್ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಇದರಲ್ಲಿ ಫಲಾನುಭವಿಗಳು 3,29,000 ಫಲಾನುಭವಿಗಳಿದ್ದಾರೆ. ಇದಕ್ಕೆ 681 ಕೋಟಿ ವೆಚ್ಚವಾಗಿದೆ. ಹಾಗೆ ಗೃಹ ಜ್ಯೋತಿಯಲ್ಲಿ 3,51,000 ಫಲಾನುಭವಿಗಳಿದ್ದಾರೆ. ಇದಕ್ಕೆ 169 ಕೋಟಿ ವೆಚ್ಚವಾಗಿದೆ. ಅನ್ನಭಾಗ್ಯ ಇದರಲ್ಲಿ 3,06,000 ಫಲಾನುಭವಿಗಳಿದ್ದಾರೆ. 218 ಕೋಟಿ ಇದಕ್ಕೆ ವೆಚ್ಚವಾಗಿದೆ. ಶಕ್ತಿ ಯೋಜನೆಯಲ್ಲಿ 4,94,00,000 ಮಹಿಳೆಯರು ಇಲ್ಲಿವರೆಗೆ ಪ್ರಯಾಣವನ್ನು ಮಾಡಿದ್ದಾರೆ. ಅಂದರೆ ಟ್ರಿಪ್ಸ್, ಅದು ಪ್ರತಿದಿನ 1,10,000 ಮಹಿಳೆಯರು ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಇಲ್ಲಿವರೆಗೆ ನಮ್ಮ ಶಕ್ತಿ ಯೋಜನೆ ಬಂದ ದಿನದಿಂದ ಇಲ್ಲಿವರೆಗೆ 4,94,00,000 ಟ್ರಿಪ್ಸ್ ಮಹಿಳೆಯರು ಇದನ್ನು ಬಳಸ್ಕೊಂಡಿದ್ದಾರೆ. ಇದಕ್ಕೆ 135 ಕೋಟಿ ವೆಚ್ಚವಾಗಿದೆ. ಹಾಗೆ ಯುವ ನಿಧಿಯಲ್ಲಿ ಇಲ್ಲಿವರೆಗೆ 2,743 ಯುವಕರು ನೋಂದಾಯಿಸಿಕೊಂಡಿದ್ದಾರೆ, ಇದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. 5,10,00,000 ಇದಕ್ಕೆ ವೆಚ್ಚವಾಗಿದೆ. ನಾನು ಫಲಾನುಭವಿಗಳೊಡನೆ ಸಂವಾದ ಮಾಡುವ ಸಂದರ್ಭದಲ್ಲಿ ಕೂಡ ನಮ್ಮ ಈ 5 ಗ್ಯಾರಂಟಿಗಳು, ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ
ಈ ಯೋಜನೆಯಿಂದ ನಮ್ಮ ಮಹಿಳೆಯರಿಗೆ ಅದು ಅವರ ಮಕ್ಕಳಿಗೆ ಫೀಸ್ ಕಟ್ಟಕ್ಕಂಥದ್ದಾಗ್ಬೋದು, ಆರೋಗ್ಯದ ವಿಚಾರದಲ್ಲಿ ಅವರಿಗೆ ಔಷಧಗಳನ್ನು ಪಡ್ಕೊಳ್ತಕ್ಕಂಥ ಆಗ್ಬೋದು, ಅಥವಾ ಅವರು ಮಕ್ಕಳಿಗೆ ಬೇರೆ ಯಾವುದಾದ್ರೂ ಒಂದು ಟ್ರೈನಿಂಗ್ಗಳನ್ನ ಟ್ಯೂಷನ್ ಫೀಸ್ಗಳನ್ನ ಕಟ್ತಕ್ಕಂಥದ್ದಾಗ್ಬೋದು. ಈ ಥರ ಹಲವಾರು ವಿಚಾರಗಳಲ್ಲಿ ಅವರಿಗೆ ಇದರ ಲಾಭ ಆಗ್ತಾ ಇದೆ. ಈ ಒಂದು ಯೋಜನೆಯಿಂದ ನಮ್ಮ ರಾಜ್ಯ ಇಡೀ ಭಾರತದಲ್ಲೇ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂತಹ ಒಂದು ಸರ್ಕಾರ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಭಾರತದ ಯಾವುದೇ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಗಿವ್ ದಿಸ್ 5 guarantees which is implemented at the rate of 95 to 96%. ಇನ್ನೊಂದು ನಿಮಗೆಲ್ಲ ಗೊತ್ತಿರಬಹುದು, ನರೇಗಾ UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನರೇಗಾವನ್ನು ಪ್ರಾರಂಭಿಸಿದ ನಂತರ ಎಷ್ಟೋ ಕೋಟಿ ಬಡವರು ಬಿಲೋ ಪವರ್ಟಿ ಲೈನಲ್ಲಿ ಇದ್ದವ್ರನ್ನ ನರೇಗಾದ ಮೂಲಕ ಅವ್ರನ್ನ ಬಿಲೋ ಪವರ್ಟಿ ಲೈನಿಂದ ನಾವು ಇಲಿವೇಟ್ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ, ಒಂದು ಅವಕಾಶ ಈ ದೇಶದಲ್ಲಿ UPA ಸರ್ಕಾರ ಮಾಡಿಕೊಟ್ಟಿತ್ತು. ಅದನ್ನು ಸ್ಟಡಿ ಮಾಡೋಕ್ಕೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಒಂದು ಟೀಮನ್ನು ಕಳಿಸಿತ್ತು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಈ 5 ಗ್ಯಾರಂಟಿಗಳ ಯೋಜನೆಗಳು ಯಾವ ರೀತಿಯಲ್ಲಿ ಜನರಿಗೆ ಲಾಭ ಆಗ್ತಾ ಇದೆ ಅಂತ ಸ್ಟಡಿ ಮಾಡೋಕ್ಕೆ ವಿಶೇಷವಾಗಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಈ ಕಾರ್ಯಕ್ರಮವನ್ನು ಸ್ಟಡಿ ಮಾಡೋಕ್ಕೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ವೆಯನ್ನು ಮಾಡ್ತಿದ್ದಾರೆ ಮತ್ತು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ನನಗೆ ಹೇಳೋಕ್ಕೆ ಸಂತೋಷ ಆಗ್ತಾ ಇದೆ.